ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಯಾರಿಸನ್ ಬಿಟ್ವೀನ್ 3J ಚೆಕ್ ಆ್ಯಂಡ್ 4J ಚೆಕ್. ನಾವು ಆಲ್ರೆಡಿ ಹೋದ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ, ಹೋದ ಕ್ಲಾಸಲ್ಲಿ 3J ಚೆಕ್ ಮತ್ತು 4J ಚೆಕ್ ಎರಡದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ಹೌದಾ. ಇವಾಗ 4J ಚೆಕ್ ಮತ್ತು 3J ಚೆಕ್ ನಡುವೆ ಇದ್ದಿರ್ತಕ್ಕಂಥ ವ್ಯತ್ಯಾಸವೇನು, ಕಂಪ್ಯಾರಿಸನ್, ಹೌದಾ. ಯಾವುದು ನಮಗೆ ಸೂಕ್ತ, ಯಾವುದು ಈಸಿ ಆಗ್ತದೆ, ಯಾವುದು ಡಿಫಿಕಲ್ಟ್ ಆಗ್ತದೆ, ಯಾವ ವಿಷಯದ ಬಗ್ಗೆ 3J ಚೆಕ್ಕನ್ನು ನಾವು ಉಪಯೋಗ ಮಾಡಬೇಕು, ಅಥವಾ ಯಾವ ಒಂದು ಅಂಶವನ್ನು ನೋಡಿಕೊಂಡು ನಾವು 4J ಚೆಕ್ಕನ್ನು ಯೂಸ್ ಮಾಡಿರ್ತೀವಿ ಅಥವಾ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸ್, ಹೌದಾ. ಓಕೆ, ಕಂಪ್ಯಾರಿಸನ್ ಬಿಟ್ವೀನ್ 3J ಚೆಕ್ ಆ್ಯಂಡ್ 4J ಚೆಕ್. ಈ 3J ಚೆಕ್ ಮತ್ತು 4J ಚೆಕ್ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಇವಾಗ ನಾವು ನೋಡೋಣ. ಒಂದು ಸೈಡ್ನಲ್ಲಿ 3J ಚೆಕ್ಕು ಮತ್ತು ಇನ್ನೊಂದು ಸೈಡ್ನಲ್ಲಿ 4J ಚೆಕ್ಕು. ಓಕೆ, 3J ಚೆಕ್ನಲ್ಲಿರ್ತಕ್ಕಂಥ ಒಂದೊಂದು ಪಾಯಿಂಟ್ಸ್ಗಳನ್ನು ಮತ್ತು 4J ಚೆಕ್ನಲ್ಲಿರ್ತಕ್ಕ ಇನ್ನೊಂದು ಪಾಯಿಂಟ್ಸ್ಗಳನ್ನು ನಾವು ಕಂಪೇರ್ ಮಾಡ್ಕೊಂಡು ನೋಡೋಣ. ಫಸ್ಟ್ ಪಾಯಿಂಟ್, ಓನ್ಲಿ ಸಿಲಿಂಡ್ರಿಕಲ್ ಹೆಕ್ಸಾಗೋನಲ್ ವರ್ಕ್ ಕ್ಯಾನ್ ಬಿ ಹೆಲ್ಡ್. 3J ಚೆಕ್ನಲ್ಲಿ ನಾವು ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ರೌಂಡ್ ಜಾಬನ್ನು ಅಷ್ಟೇ ಹೋಲ್ಡ್ ಮಾಡ್ಬೋದು, ಅಥವಾ ಇನ್ನೊಂದನ್ನು ಹೇಳ್ತಾನೆ ಹೆಕ್ಸಾಗೋನಲ್, ಹೌದಾ. 6 ಸೈಡ್ ಹೆಕ್ಸಾಗೋನಲ್ ಆಗಿರ್ತಕ್ಕಂಥ ಜಾಬ್ ಯಾವುದೇ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಅವುಗಳನ್ನು ನಾವು ಹೋಲ್ಡ್ ಮಾಡಲಿಕ್ಕೂ ಸಾಧ್ಯ 3J ಚೆಕ್ನಲ್ಲಿ. 4J ಚೆಕ್ನಲ್ಲಿ ಏನಾಗ್ತದೆ, ಎ ವೈಡ್ ರೇಂಜ್ ಆಫ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಸ್ ಕ್ಯಾನ್ ಬಿ ಹೆಲ್ಡ್. 4J ಚೆಕ್ನಲ್ಲಿ ರೌಂಡ್ ಜಾಬ್ ಇದ್ರೂ ನಡೆಯುತ್ತಾ, ಅಥವಾ ಇರ್ರೆಗ್ಯುಲರ್ ಶೇಪ್ ಆಗಿರ್ತಕ್ಕಂಥ ಟ್ರ್ಯಾಪಿಜಸ್, ಸ್ಕ್ವಯರು, ಟ್ರ್ಯಾಂಗಲ್ಲು, ರೆಕ್ಟ್ಯಾಂಗ್ಯುಲರು, ಯಾವುದೇ ಶೇಪಲ್ಲಾಗಿರ್ತಕ್ಕಂಥ ಜಾಬನ್ನು ಅಥವಾ ವಸ್ತುವನ್ನು ನಾವೇನು ಮಾಡ್ಬೋದು 4J ಚೆಕ್ನಲ್ಲಿ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ, ಹೌದಾ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಜಾಸ್ ಆರ್ ಅವೈಲಬಲ್. 3J ಚೆಕ್ನಲ್ಲಿ ಜಸ್ಟ್ ನಾವು ಜಾಗಳನ್ನು ನೋಡಿದರೆ ಅದರೊಳಗಡೆ ನಾವು ಹೋದ ಕ್ಲಾಸಲ್ಲಿ ಅಥವಾ ಹೋದ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಅದು 4J ಚೆಕ್ನಲ್ಲಿ ಆಗಿರ್ಬೋದು, 3J ಚೆಕ್ನಲ್ಲಿ ಆಗಿರ್ಬೋದು, ಯಾವುದೇ ಒಂದು ಎರಡರಲ್ಲಿಯೂ ಜಾಗಳನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ, ಅಥವಾ ನಮಗೆ ಉಪಯೋಗ ಬಂದೀವಿ ಅಂತಂದರೆ, ಆ ಜಾನ ನಾವು ಎರಡು ಥರದಲ್ಲಿ ನಾವು ಉಪಯೋಗನ ಮಾಡ್ತೀವಿ. ಒಂದು ಎಕ್ಸ್ಟರ್ನಲ್ ಜಾಗೆ ಉಪಯೋಗ ಮಾಡ್ತೀವಿ, ಇಂಟರ್ನಲ್ ಜಾಗೆ ಉಪಯೋಗ ಮಾಡ್ತೀವಿ, ಹೌದಾ. ಸೇಮ್ ಇಲ್ಲಿ 4J ಚೆಕ್ನಲ್ಲಿ ಯಾವ ರೀತಿ ಅಂತೇಳಿ ನೋಡೋಣ. ಜಾಸ್ ಆರ್ ರಿವರ್ಸಿಬಲ್ ಫಾರ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಹೋಲ್ಡಿಂಗ್ಸ್. ಸೇಮ್ ಎರಡರಲ್ಲಿಯೂ ನಾವು ಜಾಗಳನ್ನು ಉಪಯೋಗ ಮಾಡ್ತೀವಿ ಚೆಕ್ನಲ್ಲಿ. ಆ ಜಾಗಳನ್ನು ಉಪಯೋಗ ಮಾಡೋದ್ರ ಉದ್ದೇಶ ಅಥವಾ ಅದರ ಉಪಯೋಗ ಎರಡು ತೆರನಾದಾಗಿರ್ತಕ್ಕಂಥದ್ದು. ಒಂದು ಎಕ್ಸ್ಟರ್ನಲ್ ಜಾಗಳನ್ನು ಉಪಯೋಗ ಮಾಡ್ತೀವಿ, ಇಂಟರ್ನಲ್ ಜಾಗೆ ಅದೇ ಕನ್ವರ್ಟ್ ಆಗ್ತಕ್ಕಂಥದ್ದು. ನಾವು ಹಾಲ್ ಆಗಿರ್ತಕ್ಕಂಥ ಒಂದು ವರ್ಕ್ ಪೀಸಸನ್ನು ಹೋಲ್ಡ್ ಮಾಡ್ಬೋದು, ಮತ್ತು ಸಾಲಿಡ್ ಆಗಿರ್ತಕ್ಕಂಥ ವರ್ಕ್ ಪೀಸಸನ್ನು ಆಲ್ರೆಡಿ ನಾವು ಹೋಲ್ಡ್ ಮಾಡೇ ಇರ್ತೀವಿ, ಹೌದು. ಆ್ಯಂಡ್ ಥರ್ಡ್ ಪಾಯಿಂಟ್, 3J ಚೆಕ್ನಲ್ಲಿ ನೋಡಿರಿ, ಸೆಟ್ಟಿಂಗ್ ಆಫ್ ಅ ವರ್ಕ್ ಈಸ್ ಈಸಿಲಿ. ಒಂದು ರೌಂಡ್ ರಾಡನ್ನು ತೊಗೊಂಡು ಅಥವಾ ರೌಂಡ್ ಜಾಬನ್ನು ತೊಗೊಂಡು 3J ಚೆಕ್ನಲ್ಲಿ ನಾವು ಯಾವುದೇ ಥರ ಆಗಿರ್ತಕ್ಕಂಥ ಹೋಲ್ಡಿಂಗನ್ನು ಮಾಡ್ತಿದ್ದೀವಿ ಅಂತಂದರೆ ಈಸಿಯಾಗಿ ಹೋಲ್ಡ್ ಮಾಡ್ಬೋದು, ಹೌದಾ. ಅದು ಹೇಗೆ ಅನ್ನೋದನ್ನು ಫಾರ್ ಎಕ್ಸಾಂಪಲ್ಲಾಗಿ ನೋಡಬೇಕು ಅಂತಂದರೆ, ನಾವು ಡ್ರಿಲ್ ಚೆಕ್ಕನ್ನು ಉಪಯೋಗ ಮಾಡಿದ್ದೀವಿ, ಹೌದಾ, ಉಪಯೋಗ ಮಾಡಿದ್ದೀವಿ. ಅದರ ಅನುಗುಣವಾಗಿ ನಮಗೆ ಅನುಭವವೂ ಅದ. ಆ 3J ಚೆಕ್ಕನ್ನು ನಾವು ಡ್ರಿಲ್ಲಿಂಗ್ ಮಷೀನಲ್ಲಿರ್ತಕ್ಕಂಥ ಚೆಕ್ಕನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ, ಅದರ ಇನ್ಸೈಡ್ ನಾವು ಡ್ರಿಲ್ ಬಿಟ್ಟನ್ನು ಹೋಲ್ಡ್ ಮಾಡುವಂಥ ಸಂದರ್ಭದೊಳಗಡೆ ಚೆಕ್ ಕೀಯನ್ನು ಉಪಯೋಗ ಮಾಡಿಕೊಂಡು ಆ 3 ಸ್ಲಾಟ್ ಇರ್ತಕ್ಕಂಥ ಯಾವುದೇ ಒಂದು ಸ್ಲಾಟ್ದೊಳಗಡೆ ಕೀಯನ್ನು ಇನ್ಸರ್ಟ್ ಮಾಡಿ ರೊಟೇಟ್ ಮಾಡಿದ್ದೀವಿ ಅಂದರೆ ಆಟೋಮೆಟಿಕಲಿ 3 ಜಾಗಳು ಏನಾಗ್ತಾವೆ, ಓಪನ್ ಮತ್ತು ಕ್ಲೋಸ್ ಆಗ್ತಿದ್ದವು, ಹೌದಾ. ಸೇಮ್ 3J ಚೆಕ್ ಅದರ ವರ್ಕಿಂಗ್ ಹೆಂಗದನೋ ಸೇಮ್ 3J ಚೆಕ್ಕು ಹೌದು. ಆಮೇಲೆ ಈ 3J ಚೆಕ್ನಲ್ಲಿ ನಾವು ವರ್ಕನ್ನು ಸೆಟ್ಟಿಂಗ್ ಮಾಡಬೇಕು ಅಥವಾ ಹೋಲ್ಡ್ ಮಾಡಬೇಕು ಅಥವಾ ಹೊಂದಾಣಿಕೆ ಮಾಡಬೇಕು ಅಂತ ಅತಿ ಸುಲಭವಾಗಿ ಮಾಡ್ಬೋದು. 4J ಚೆಕ್ನಲ್ಲಿ ಈ ವ್ಯತ್ಯಾಸವನ್ನು ನಾವು ಯಾವ ರೀತಿ ಕಾಣ್ತೀವಿ ಅಂತಂದರೆ, ಸೆಟ್ಟಿಂಗ್ ಆಫ್ ವರ್ಕ್ ಈಸ್ ಡಿಫಿಕಲ್ಟ್. ಹೌದು, ಯಾಕಂತಂದರೆ ಇಲ್ಲಿ ಇಂಡಿವಿಜುವಲ್ ಆಗಿರ್ತಕ್ಕಂಥ ಒಂದು ಜಾಗಳನ್ನು ನಾವು ನೋಡ್ತೀವಿ, ಇಂಡಿಪೆಂಡೆಂಟಾಗಿ ವರ್ಕ್ ಆಗ್ತಕ್ಕಂಥ ಜಾಗಳನ್ನು ನಾವು ನೋಡ್ತೀವಿ. 4 ಜಾಗಳನ್ನು ಹೊಂದಿತ್ತು ಅಂದರೆ 4J ಚೆಕ್ಕು, ಆ ಜಾಗಳನ್ನು ನಾವು ಸಪ್ರೇಟಾಗಿ ಕ್ಲೋಸ್ ಮತ್ತು ಓಪನ್ ಮಾಡಬೇಕಂದ್ರೆ ಡಿಫಿಕಲ್ಟ್, ಸ್ವಲ್ಪ ಕಠಿಣ ನಮಗೆ. ಒಂದು ಸ್ಲಾಟ್ದೊಳಗಡೆ ಚೆಕ್ ಕೀಯನ್ನು ಇನ್ಸರ್ಟ್ ಮಾಡಿ ಚೆಕ್ ಕೀಯಿಂದ ರೊಟೇಟ್ ಮಾಡಿದರೆ, ಯಾವ ಒಂದು ಸ್ಲಾಟ್ದೊಳಗಡೆ ನೀವು ಕೀಯನ್ನು ಹಾಕಿ ರೊಟೇಷನ್ ಮಾಡಿದಿರ್ತೀರೋ
ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಷ್ಟೇ ಏನಾಗ್ತದೆ ಮೂಮೆಂಟ್ ಆಗ್ತದೆ. ಹೀಗಾಗಿ ನಾವು ಯಾವುದೇ ಒಂದು ವರ್ಕನ್ನು ನಾವು ಯಾವುದು ಫೋರ್ಜಾ ಚೆಕ್ನಲ್ಲಿ ಹೋಲ್ಡ್ ಮಾಡಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ದೆನ್ ದ ತ್ರಿಜಾ ಚೆಕ್. ಹೌದಾ. ಆ್ಯಂಡ್ ನೆಕ್ಸ್ಟ್ 4th ಪಾಯಿಂಟ್ ಏನು ಹೇಳ್ತದೆ, ತ್ರಿಜಾ ಚೆಕ್ನಲ್ಲಿ ಲೆಸ್ ಗ್ರಿಪ್ಪಿಂಗ್ ಪವರ್. ಹೌದು, ಗ್ರಿಪ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ, ಅಂದರೆ ಹಿಡಿದು ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಒಂದು ಸ್ವಲ್ಪ ಕಡಿಮೆ. ಹೆಂಗೆ ಅಂತೀರಾ, ಫೋರ್ಜಾ ಚೆಕ್ನಲ್ಲಿ ಯಾವ ರೀತಿ ಅನ್ನೋದನ್ನು ಒಂದು ಸ್ವಲ್ಪ ನೋಡಿರಿ. ಮೋರ್ ಗ್ರಿಪ್ಪಿಂಗ್ ಪವರ್, ಯಾಕಂತಂದರೆ 4 ಜಾ ಇದ್ದಾವೆ. ಹೌದಾ. ಜಾಗಳು 4 ಇರೋ ಕಾರಣಕ್ಕಾಗಿ ವರ್ಕ್ ಪೀಸಸ್ನ ಮೇಲ್ಮೈ ಎಲ್ಲ ಕಡೆಯೂ ಸ್ವಲ್ಪ ಗ್ರಿಪ್ಪಿಂಗ್ ಜಾಸ್ತಿ ಆಗ್ತದೆ. ಅದೇ ತ್ರಿಜಾ ಚೆಕ್ನಲ್ಲಿ ಹಾಗಿಲ್ಲ. ಹೌದಾ. ಜಾಗಳು ಕಡಿಮೆ ಅದಾವೆ, 3 ಜಾಗಳು ಅದಾವೆ, ಅಂದರೆ ಗ್ರಿಪ್ಪಿಂಗ್ ಪವರು ಕಡಿಮೆ, ಹಿಡಿದು ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ. ಹೌದಾ. ಆ್ಯಂಡ್ 4th ಪಾಯಿಂಟ್ ಏನು ಹೇಳ್ತದೆ, ತ್ರಿಜಾ ಚೆಕ್ನಲ್ಲಿ ಡೆಪ್ತ್ ಆಫ್ ಕಟ್ ಈಸ್ ಕಂಪ್ಯಾರಿಟಿವ್ಲಿ ಲೆಸ್. ಏನು ಡೆಪ್ತ್ ಆಫ್ ಕಟ್ ನಾವು ಜಾಸ್ತಿ ಪ್ರಮಾಣದಲ್ಲಿ, ಅಂದರೆ ಈಗ ಜಾಸ್ತಿ ಅಂತಂದ್ರೆ ಹೇಗೆ 30 ಡಯಾಮೀಟರ್ ರೌಂಡ್ ರಾಡ್ ಇದ್ದರೆ ಅದನ್ನು ನಾವು 20 ಡಯಾಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅದರ ಮೇಲ್ಮೈ 10 mm ರೌಂಡ್ ಆಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ಮಟೀರಿಯಲನ್ನು ತೆಗೆದುಹಾಕ್ಬೇಕು. ಹೌದಾ. ಆವಾಗ ನಾವು ಒಂದು 3 ಸಾರಿ ಅಥವಾ 2 ಸಾರಿ ಡೆಪ್ತ್ ಆಫ್ ಕಟ್ ಕೊಟ್ಟು 10 mm ತೆಗೆದು ಹಾಕುವ ಇತ್ತು ಅಂತಂದರೆ ಅದು ಜಾಸ್ತಿ ಡೆಪ್ತ್ ಆಫ್ ಕಟ್ ಕೊಟ್ಟಂಗೆ ನಮಗೆ. ಹೌದು. ಡೆಪ್ತ್ ಆಫ್ ಕಟ್ ಜಾಸ್ತಿ ಆದರೂ ನಡೆಯೋದಿಲ್ಲ ಯಾವುದ್ರೊಳಗಡೆ, ತ್ರಿಜಾ ಚೆಕ್ನಲ್ಲಿ. ಅದೇ ಫೋರ್ಜಾ ಚೆಕ್ಕಿಗೆ ನಾವು ಕಂಪೇರ್ ಮಾಡಿದರೆ ಮೋರ್ ಡೆಪ್ತ್ ಆಫ್ ಕಟ್ ಕ್ಯಾನ್ ಬಿ ಗಿವನ್. ಹೌದು. ಇದರೊಳಗಡೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಡೆಪ್ತ್ ಆಫ್ ಕಟ್ಟನ್ನು ಕೊಡ್ಬೋದು. ಅಂದರೆ 1 mm ಅಥವಾ 2 ಅಥವಾ 2ಕ್ಕಿಂತನೂ ಜಾಸ್ತಿ, 2 mm ಜಾಸ್ತಿ ನಾವು ಡೆಪ್ತ್ ಆಫ್ ಕಟ್ಟನ್ನು ಕೊಟ್ರೂ ಸಹ ನಡೆಯುತ್ತೆ ಫೋರ್ಜಾ ಚೆಕ್ನಲ್ಲಿ. ಕಾರಣ ಇಷ್ಟೇ, ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಅದ ಫೋರ್ಜಾ ಚೆಕ್ನಲ್ಲಿ. ಹೀಗಾಗಿ ಡೆಪ್ತ್ ಆಫ್ ಕಟ್ಟನ್ನು ನೀವು ಜಾಸ್ತಿ ಕೊಟ್ರೂ, ಸ್ಪೀಡ್ ಜಾಸ್ತಿ ಕೊಟ್ರೂ ಅದರ ಕೆಪ್ಯಾಸಿಟಿ ಹಾಳಾಗೋದಿಲ್ಲ. ಹೌದಾ. ಹೀಗಾಗಿ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಇನ್ನು ಲಾಸ್ಟ್ ಪಾಯಿಂಟ್ ಏನು ಹೇಳ್ತದೆ, ಹೆವಿಯರ್ ಜಾಬ್ಸ್ ಕ್ಯಾನಾಟ್ ಬಿ ಟರ್ನ್ಡ್. ಇಲ್ಲಿ ಹೆವಿ ಜಾಬ್ಸ್ ಅಂತಂದ್ರೆ ಜಾಸ್ತಿ ವೇಟ್ ಆಗಿರ್ತಕ್ಕಂಥ ಜಾಬ್ಗಳು ಏನೇನು ಇರ್ತಾವಲ್ಲ, ಅಥವಾ ಜಾಸ್ತಿ ಭಾರವನ್ನು ಹೊಂದಿರತಕ್ಕಂಥ ವರ್ಕ್ ಏನಾದರೂ ನಾವು ತ್ರಿಜಾ ಚೆಕ್ನಲ್ಲಿ ಹೋಲ್ಡ್ ಮಾಡಿದ್ದೀವಿ ಅಂತಂದರೆ ಟರ್ನ್ ಮಾಡೋದು ಸ್ವಲ್ಪ ಕಠಿಣ. ಆನ್ ಮಾಡಿದೀವಿ ಅಂತಂದರೆ ಅದು ತಿರುಗೋದು ಸ್ವಲ್ಪ ಕಠಿಣ. ಹೌದಾ. ಆಮೇಲೆ ಫೋರ್ಜಾ ಚೆಕ್ನಲ್ಲಿ ನಾವು ನೋಡೋದಾದರೆ ಹೆವಿಯರ್ ಜಾಬ್ಸ್ ಕ್ಯಾನ್ ಬಿ ಟರ್ನ್ಡ್. ಇಲ್ಲಿ ಹೆವಿಯರ್ ಜಾಬ್ಸ್ಗಳನ್ನು ನಾವು ಟರ್ನ್ ಮಾಡಲಿಕ್ಕೆ ಸಾಧ್ಯ. ಹೌದು. ಒಂದೇ ಒಂದು ಕಾರಣ, ಜಾಬ್ ಕರೆಕ್ಟಾಗಿ ಮತ್ತು ಗ್ರಿಪ್ಪಿಂಗ್ ಪವರನ್ನು ಹೊಂದಿರಬೇಕು. ಗ್ರಿಪ್ಪಿಂಗ್ ಪವರನ್ನು ಜಾಸ್ತಿ ಹೊಂದಿರತಕ್ಕಂಥದ್ದು ಫೋರ್ಜಾ ಚೆಕ್. ಹೀಗಾಗಿ ಸ್ಪೀಡ್ ಜಾಸ್ತಿ ಕೊಡ್ರಿ, ತಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಆಮೇಲೆ ನೆಕ್ಸ್ಟ್ ನೋಡೋದು ಈ ಫೋರ್ಜಾ ಚೆಕ್ನ ಒಂದು ಮೆರಿಟ್ಸ್. ನಾವು ಅಡ್ವಾಂಟೇಜಸ್ ಅಂತೇಳಿ ಏನು ಕರಿತೀವಲ್ಲ, ಹೌದಾ, ಅನುಕೂಲತೆಗಳನ್ನು ಏನು ಕರಿತೀವಲ್ಲ, ಅಥವಾ ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳು ಏನೇನು ಅಂತೀವಲ್ಲ ನಾವು, ಈ ಮೆರಿಟ್ಸ್ ಆಫ್ ಎ ಫೋರ್ಜಾ ಚೆಕ್ನಲ್ಲಿ ನೋಡ್ತೀವಿ ನಾವು. ಫೋರ್ಜಾ ಚೆಕ್ಕನ್ನು ಯಾಕೆ ನಾವು ಉಪಯೋಗ ಮಾಡಬೇಕು, ಅಥವಾ ಯಾಕೆ ಇದು ನಮಗೆ ಚಲೋ, ಇದರ ಅನುಕೂಲತೆಗಳೇನು ಅಥವಾ ಇದರ ಉಪಯೋಗ ಏನು, ಹೌದಾ, ಯಾವ ಥರ ಉಪಯುಕ್ತವಾಗಿರ್ತಕ್ಕಂಥದ್ದು. ಹೌದು. ಆಮೇಲೆ ಕೆಳಗಡೆ ಡಿಮೆರಿಟ್ಸ್ ಆಫ್ ಎ ಅದು ಫೋರ್ಜಾ ಚೆಕ್ ಐತಿ. ಹೌದು. ಡಿಮೆರಿಟ್ಸ್ ಅಂದರೆ ಅನಾನುಕೂಲತೆಗಳು ಅಂತೇಳಿ ಕರಿತೀವಿ ನಾವು. ಹೌದಾ. ಉಪಯುಕ್ತ ಬಾರದೇ ಇರತಕ್ಕಂಥವು ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಚಲೋ ಕಾಣದೇ ಇರತಕ್ಕಂಥ ಅಂಶಗಳು. ಹೌದಾ. ಅವುಗಳು ಈ ಸೇಮ್ ನಾವೇನು ನೋಡಿದ್ದೀವಲ್ಲ, ಇಲ್ಲಿ ಮೇಲ್ಗಡೆ ಕಂಪೇರನ್ನು ಮಾಡಿದ್ದೀವಲ್ಲ ಫೋರ್ಜಾ ಚೆಕ್ ಮತ್ತು ತ್ರಿಜಾ ಚೆಕ್ಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅಲ್ಲಿದ್ದಾವೆ. ಹೌದು. ಫೋರ್ಜಾ ಚೆಕ್ನಲ್ಲಿ ಮತ್ತು ತ್ರಿಜಾ ಚೆಕ್ನಲ್ಲಿ ನಾವು ಯಾವ ರೀತಿ ಡಿಫ್ರೆನ್ಸನ್ನು ನೋಡಿದ್ದೀವಲ್ಲ, ಸೇಮ್ ಮೆರಿಟ್ಸ್ ಪಾಯಿಂಟ್ಸ್ದೊಳಗಡೆ ನಾವು ನೋಡ್ತಕ್ಕಂಥ ಪಾಯಿಂಟ್ಸ್ಗಳು ಇವು ಸೇಮ್. ಹೌದು. ಒಂದು ನೋಡ್ಕೊಂಡು ಬಿಡ್ರಿ ಬೇಕು ಅಂತಂದರೆ, ಎ ವೈಡ್ ರೇಂಜ್ ಆಫ್ ಇರ್ರೆಗ್ಯುಲರ್ ಆರ್ ರೆಗ್ಯುಲರ್ ಶೇಪ್ಸ್ ಕ್ಯಾನ್ ಬಿ ಹೆಲ್ಡ್. ಹೌದಾ. ನಾವು ಆ ಕಂಪ್ಯಾರಿಸಮ್ ಆಗಿರ್ತಕ್ಕಂಥ ಒಂದು ಟೇಬಲ್ನಲ್ಲಿಯೂ ನಾವು ನೋಡಿದ್ದೀವಿ. ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅಂದರೆ ಸಮಾಂತರವಾಗಿರ್ತಕ್ಕಂಥದ್ದು ಮತ್ತು ಅಸಮವಾಗಿರ್ತಕ್ಕಂಥ ಅಂದರೆ ಶೇಪನ್ನು ಹೊಂದಿರುವಂಥ ವರ್ಕ್ಗಳನ್ನು ನಾವು ಹೋಲ್ಡ್ ಮಾಡ್ಬೋದು ಫೋರ್ಜಾ ಚೆಕ್ನಲ್ಲಿ. ಹೌದಾ. ಎರಡನೇ ಪಾಯಿಂಟು, ವರ್ಕ್ ಕ್ಯಾನ್ ಬಿ ಸೆಟ್ ಟು ರನ್ ಎಕ್ಸೆಂಟ್ರಿಕಲಿ ಆರ್ ಕಾನ್ಸೆಂಟ್ರಿಕಲಿ ಆ್ಯಟ್ ಫೀಲ್.
ಇಲ್ಲಿ ನಾವು ಫೋರ್ಜಾ ಚೆಕ್ನಲ್ಲಿ ಒಂದು ವರ್ಕನ್ನು ಕಾನ್ಸೆಂಟ್ರಿಕ್ ಅಥವಾ ಎಕ್ಸೆಂಟ್ರಿಕ್ ಅಂದರೆ ಒಂದು ಕೇಂದ್ರ ಬಿಂದುವಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಜಾಬನ್ನು ಅಂತೇನು, ಹೌದಾ, ಅದರ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ರನ್ನಿಂಗ್ದಲ್ಲಿ ಅದೇನಾಗಿರಬೇಕು, ರೊಟೇಷನ್ ಆಗಬೇಕು. ಅಂಥವನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಹೋಲ್ಡನ್ನು ಮಾಡ್ತೀವಿ. ಆದರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅಷ್ಟೇ. ಹೊಂದಾಣಿಕೆ ಮಾಡುವಾಗ ಅಥವಾ ಸೆಟ್ಟಿಂಗ್ ಮಾಡುವಾಗ ಅಥವಾ ಜಾಬನ್ನು ಹೋಲ್ಡ್ ಮಾಡುವಾಗ ಸ್ವಲ್ಪ ಡಿಫಿಕಲ್ಟ್, ಕಠಿಣ. ಅದೇ ತ್ರೀಜಾ ಚೆಕ್ನಲ್ಲಿ ಈಸಿ ನಮಗೆ ಮುಂದೆ ಬರ್ತದೆ, ಹೌದಾ. ಆ್ಯಂಡ್ ನೆಕ್ಸ್ಟ್ ಹ್ಯಾಸ್ ಕನ್ಸಿಡರೇಬಲ್ ಗ್ರಿಫಿಂಗ್ ಪವರ್ ಆ್ಯಂಡ್ ಹೆನ್ಸ್ ಅ ಹೆವಿ ಕಾನ್ಸ್ಟೆಕನ್ ಬಿ ಗಿವನ್. ಸೇಮ್ ನಾವು ಏನು ಟೇಬಲನ್ನು ನೋಡಿದ್ದೀವಿ ಅಲ್ಲ, ಈ ಟೇಬಲ್ದೊಳಗಡೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಅಲ್ಲಿ ಒಂದು ಸೆಂಟೆನ್ಸ್ ರೂಪದೊಳಗಡೆ ಕೊಟ್ಟಿದ್ದಾನೆ ಅಷ್ಟೇ, ಹೌದಾ. ಅದನ್ನೇ ಎಕ್ಸ್ಪ್ಲೇನ್ ಮಾಡೋದು ಬೇಡ, ನೀವು ಒಂದು ಸಾರಿ ಓದ್ಕೊಂಡು ಬಿಡ್ರಿ. ಈ ಒಂದು ತ್ರಿಜಾ ಚೆಕ್ ಮತ್ತು ಫೋರ್ಜಾ ಚೆಕ್ನಲ್ಲಿ ಯಾವ ರೀತಿ ಒಂದು ಪಾಯಿಂಟ್ಸ್ದೊಳಗಡೆ ಇದಾವಲ್ಲ, ಈ ಪಾಯಿಂಟ್ಸ್ಗಳನ್ನು ತೊಗೊಂಡು ಇಲ್ಲಿ ಲೈನ್ ರೂಪದೊಳಗಡೆ ನಿಮಗೆ ಕೊಟ್ಟಿದ್ದಾನೆ ಅಥವಾ ಒಂದು ಸೆಂಟೆನ್ಸ್ ರೂಪದೊಳಗಡೆ ಕೊಟ್ಟಿದ್ದಾನೆ. ಇವುಗಳನ್ನು ನೀವು ಓದ್ಕೊಂಡು ಬಿಡ್ರಿ, ಎಲ್ಲವೇ, ಹೌದಾ. ಅಲ್ಲಿ ಇಂಟರ್ನಲ್ ಜಾಬ್ ಮತ್ತು ಎಕ್ಸ್ಟರ್ನಲ್ ಜಾಬ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಎಕ್ಸೆಂಟ್ರಿಕ್ ಆಗಿ ರೌಂಡ್ ಆಗಲೇಬೇಕು. ಆಮೇಲೆ ಇರ್ರೆಗ್ಯುಲರ್ ಮತ್ತು ರೆಗ್ಯುಲರ್ ಶೇಪ್ ಆಗಿರ್ತಕ್ಕಂಥ ವರ್ಕನ್ನು ನಾವು ಹೋಲ್ಡ್ ಮಾಡ್ಬೋದು ಎಲ್ಲಿ, ಫೋರ್ಜಾ ಚೆಕ್ನಲ್ಲಿ. ಆಮೇಲೆ ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಇರ್ತೈತೆ ಅಂತ. ಆಮೇಲೆ ಹೆವಿ ಆಗಿರ್ತಕ್ಕಂಥ ಮಟೀರಿಯಲ್ಗಳನ್ನು ನಾವು ಇಲ್ಲಿ ಟರ್ನ್ ಮಾಡ್ಬೋದು, ಎಲ್ಲ ಇವೇ ಇದಾವೆ. ಆಮೇಲೆ ಲಾಸ್ಟ್ ಅನ್ನೋದು ನೋಡಿರಿ, ದೆರ್ ಈಸ್ ಅ ನೋ ಲಾಸ್ ಆಫ್ ಅಕ್ಯುರೇಸಿ ಆ್ಯಸ್ ದ ಚೆಕ್ ಗೆಟ್ಸ್ ವಾರ್ನೌಟ್. ಇಲ್ಲಿ ಚೆಕ್ ಅಕಸ್ಮಾತಾಗಿ ನಮಗೆ ವಾರ್ನೌಟ್ ಆಯಿತು ಅಂತಂದರೆ ಆವಾಗ ನಾವು ಈ ಅಕ್ಯುರೇಸಿಯನ್ನು ಕಳ್ಕೊಳ್ಳೋದಿಲ್ಲ. ಫೋರ್ಜಾ ಚೆಕ್, ತ್ರಿಜಾ ಚೆಕ್ ಕಳ್ಕೊಂಡು ಬಿಡ್ತದೆ. ಯಾಕಂದರೆ ಫೋರ್ಜಾ ಚೆಕ್ನಲ್ಲಿ ನಾವು ಪಾಯಿಂಟನ್ನು ಯಾವ ಒಂದು ಸೈಡ್ ತರಬೇಕು ಅಥವಾ ಒಂದು ಎಕ್ಸೆಂಟ್ರಿಕ್ ಆಗಿ ನೋಡಬೇಕು ಅನ್ನೋದನ್ನು ನಾವು ಆ ಚೆಕ್ನಲ್ಲಿರ್ತಕ್ಕಂಥ ಜಾಗಳನ್ನು ಅಡ್ಜಸ್ಟ್ಮೆಂಟ್ ಮಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಅದರ ಎಕ್ಸೆಂಟ್ರಿಕನ್ನು ತರ್ತೀವಿ, ಹೌದಾ. ಹಾಗಿಲ್ಲ ತ್ರಿಜಾ ಚೆಕ್ನಲ್ಲಿ, ಹಾಗಿಲ್ಲ. ನೀವು ಒಂದು ಸಾರಿ ರೊಟೇಷನ್ ಮಾಡಿದರೆ, ಅದು ಚೆಕ್ ಕೀಯನ್ನು ರೊಟೇಷನ್ ಮಾಡಿದರೆ ಆಟೋಮೆಟಿಕ್ಲಿ 3 ಜಾಗಗಳು ಓಪನ್ ಮತ್ತು ಕ್ಲೋಸ್ ಆಗೋ ಮುಖಾಂತರ ಆಗ್ತಾವ ಅನ್ನೋ ದೃಷ್ಟಿಯಿಂದ ಅಲ್ಲಿ ಅಕ್ಯುರೇಸಿಯನ್ನು ಕಳ್ಕೊಳ್ಳೋದು ಬಿಡ್ತದೆ. ಯಾವಾಗ ಚೆಕ್ ರನ್ ಔಟ್ ಆದಾಗ, ಹೌದಾ, ವಾರ್ನೌಟ್ ಆದಾಗ, ಹೌದು. ಆಮೇಲೆ ಇಲ್ಲಿ ಡಿಮೆರಿಟ್ಸ್ ಒಂದು ಸಾರಿ ನೋಡ್ಕೊಂಡು ಬಿಡ್ರಿ. ಏನು ಡಿಮೆರಿಟ್ಸು? ವರ್ಕ್ ಪೀಸಸ್ ಮಸ್ಟ್ ಬಿ ಇಂಡಿವಿಜುವಲ್ ಸೆಟ್. ವರ್ಕ್ ಪೀಸಸನ್ನು ನಾವು ಇಂಡಿವಿಜುವಲಾಗಿ ಸೆಟ್ ಮಾಡಬೇಕು ಅಂತಂದರೆ ಇಲ್ಲಿ ಫೋರ್ಜಾ ಚೆಕ್ನಲ್ಲಿರ್ತಕ್ಕಂಥ ಒಂದು ಜಾಬ್ಗಳನ್ನು ನಾವು ಇಂಡಿವಿಜುವಲಾಗಿ ಸಪ್ರೇಟಾಗಿ ಫ್ರೀಯಾಗಿ ಮೂವ್ಮೆಂಟ್ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಇಂಡಿಪೆಂಡೆಂಟಾಗಿ ನಾವೇನು ಮಾಡ್ಬೋದು, ಸೆಟ್ ಮಾಡಬೇಕು. ಇದು ಒಂದು ಅನಾನುಕೂಲತೆ ಅಂತ ಕರಿಬೋದು ನಾವು, ಯಾಕಂತಂದರೆ ಟೈಮ್ ಸೇವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎರಡನೇ ಪಾಯಿಂಟ್ ಏನು ಹೇಳ್ತದೆ, ದ ಗ್ರಿಪ್ಪಿಂಗ್ ಪವರ್ ಈಸ್ ಸೋ ಗ್ರೇಟ್ ಬಟ್ ದ್ಯಾಟ್ ಫೈನ್ ವರ್ಕ್ ಕ್ಯಾನ್ ಬಿ ಈಸಿಲಿ ಡ್ಯಾಮೇಜ್ಡ್ ಡ್ಯೂರಿಂಗ್ ಸೆಟ್ಟಿಂಗ್. ಹೌದು, ಏನಂತ ಹೇಳ್ತಾನೆ ಇಲ್ಲಿ, ಗ್ರಿಪ್ಪಿಂಗ್ ಪವರ್ ತ್ರಿಜಾ ಚೆಕ್ಕಿಂತನೂ ಫೋರ್ಜಾ ಚೆಕ್ ಜಾಸ್ತಿ ಪವರ್ನ ಹೊಂದಿರತಕ್ಕಂಥದ್ದು, ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ, ಹೌದು. ಆದರೆ ಇದು ನಮಗೆ ಉಪಯೋಗ ಆದ್ರೆ ಇದರಿಂದ ಅನುಪಯುಕ್ತವಾಗಿರ್ತಕ್ಕಂಥದ್ದು ಜಾಸ್ತಿ. ಅಂದರೆ ಇದು ಅನುಕೂಲತೆ ನಮಗೆ ಹೌದು, ಗ್ರಿಪ್ಪಿಂಗ್ ಪವರ್ಸ್ ಇರಬೇಕು, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಇರಬಾರ್ದು. ಜಾಸ್ತಿ ಪವರ್ದಲ್ಲಿ ಇತ್ತಂದ್ರೆ, ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಇತ್ತಂದ್ರೆ ಏನಾಗ್ತದೆ, ಫೈನ್ ವರ್ಕ್ ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಅಥವಾ ಚಿಕ್ಕದಾಗಿರ್ತಕ್ಕಂಥ ಜಾಬ್ಗಳನ್ನು ನಾವೇನನ್ನು ಉಪಯೋಗ ಮಾಡಿದ್ವಿ, ಆವಾಗ ಚಿಕ್ಕದಾಗಿರ್ತಕ್ಕಂಥ ಜಾಬನ್ನು ನಾವು ಫೋರ್ಜಾ ಚೆಕ್ನಲ್ಲಿ ಹೋಲ್ಡ್ ಮಾಡಬೇಕಾದ್ರೆ ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಆಯ್ತು ಅಂದ್ರೆ ಆ ಸಣ್ಣದಾಗಿರ್ತಕ್ಕಂಥ ಅಥವಾ ಚಿಕ್ಕಾಗಿರ್ತಕ್ಕಂಥ ಒಂದು ವರ್ಕ್ ಹಾಳಾಗಿಬಿಡ್ತೈತಿ, ಡ್ಯಾಮೇಜ್ ಆಗ್ತೈತಿ, ಹೌದು. ಈಗ ಒಂದು ಮಟೀರಿಯಲನ್ನು ನಾವು ಒಂದು ಕೈಲಿ ಹಿಡಲಿಕ್ಕೆ ಟೈಟಾಗಿ ಹಿಡಿದಿರ್ತೀವಿ, ಹೌದಾ. ಅದೇ ಸೇಮ್ ಅದರೊಳಗಡೆ ನಾವು ಆ ಒಂದು ಮಟೀರಿಯಲನ್ನು, ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು, ಕಬ್ಬಿಣದಾಗಿರ್ತಕ್ಕಂಥ ಪೀಸನ್ನು ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಬಿಗಿ ಹಿಡಿದ್ರೂ, ಮುಷ್ಟಿ ಹಿಡಿದ್ರೂ ಅದರ ಶೇಪ್ ಕುಗ್ಗಲ್ಲ, ಹೌದಾ. ಅದೇ ಕೈಯಲ್ಲಿ ಒಂದು ಬ್ರೆಡನ್ನು ಹಿಡ್ಕೊಳ್ರಿ, ಅದೇ ಪವರ್ದಿಂದ ಒಂದು ಸ್ವಲ್ಪ ಮುಷ್ಟಿ ಮಾಡಿರಿ, ಅದ್ರ ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಎಲ್ಲ ಬ್ರೆಡ್ ಹೋಗಿಬಿಡ್ತದೆ, ಹೌದಾ. ಹಾಗೆ ಸಣ್ಣದಾಗಿರ್ತಕ್ಕಂಥ ಜಾಬನ್ನು ನಾವು ಫೋರ್ಜಾ ಚೆಕ್ನಲ್ಲಿ ಹೋಲ್ಡ್ ಮಾಡಬೇಕಾದ್ರೆ ಅದರ ಡ್ಯಾಮೇಜ್ ಆಗೋ ಸಹಜ, ಅದರ ಅನಾನುಕೂಲತೆ ಇದೆ ಒಂದು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾನು, ಫೋರ್ಜಾ ಚೆಕ್ನಲ್ಲೇ ನಾವು ನೋಡಿದ್ದೀವಿ. ಆಮೇಲೆ ಇಲ್ಲಿ ತ್ರಿಜಾ ಚೆಕ್ಕನ್ನು ನೋಡ್ತೀವಿ. ಏನು, ತ್ರಿಜಾ ಚೆಕ್ನಲ್ಲಿರ್ತಕ್ಕಂಥ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್, ಹೌದು. ವರ್ಕ್ ಕ್ಯಾನ್ ಬಿ ಸೆಟ್ ವಿತ್ ಈಸಿ, ಹೌದು. ಫೋರ್ಜಾ ಚೆಕ್ಕಿಂತನೂ ತ್ರಿಜಾ ಚೆಕ್ನಲ್ಲಿ ನಾವು ರೌಂಡ್ ಜಾಬನ್ನು ಮತ್ತು ಹೆಕ್ಸಾಗನಲ್ ಜಾಬನ್ನು ಅಷ್ಟೇ ಹೋಲ್ಡ್ ಮಾಡಬೇಕು. ಎರಡನೇ ಪಾಯಿಂಟ್ ಅದನ್ನೇ ಕೊಟ್ಟಿದ್ದ ನಾವು, ಹೌದಾ. ಸಿಲಿಂಡ್ರಿಕಲ್ ಆಗಿರ್ತಕ್ಕಂಥ ರೌಂಡ್ ಆಗಿರ್ತಕ್ಕಂಥ ಜಾಬು ಮತ್ತು ಹೆಕ್ಸಾಗನಲ್ 6 ಸೈಡ್ ಹೋಲ್ ಅಂತ ಒಂದು ಜಾಬು,
ಇವುಗಳನ್ನು ಮಾತ್ರ ನಾವು ಹೋಲ್ಡ್ ಮಾಡ್ತೀವಿ. ಮತ್ತು ಇವನ್ನ ಹೆಂಗೆ ಹೋಲ್ಡ್ ಮಾಡ್ತೀವಿ, ಪಾಯಿಂಟ್ ನಂಬರ್ 1ರಲ್ಲಿ ಕೊಟ್ಟ ಈಸಿಯಾಗಿ, ಭಾಳ ಸುಲಭ. ಹೌದು, ಭಾಳ ಜಾಸ್ತಿ ಸ್ಕಿಲ್ ಬೇಕಾಗಿಲ್ಲ ಮತ್ತು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಅಷ್ಟು ಈಸಿ ಪ್ರಮಾಣದಲ್ಲಿ ನಾವೇನು ಮಾಡ್ಬೋದು, ತ್ರಿಜ್ಯ ಚೆಕ್ನಲ್ಲಿ ಜಾಬ್ಗಳನ್ನು ಹೋಲ್ಡ್ ಮಾಡ್ತೀವಿ. ಮೂರನೇ ಪಾಯಿಂಟ್ ಏನದ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಜಾಬ್ಸ್ ಆರ್ ಅವೈಲೇಬಲ್. ನಾವು ಟೇಬಲನ್ನು ನೋಡಿದ್ವಿ ಕಂಪ್ಯಾರಿಸನ್ ಬಿಟ್ವೀನ್ ತ್ರಿಜ್ಯ ಚೆಕ್ ಆ್ಯಂಡ್ ಫೋರ್ಜಾ ಚೆಕ್ನಲ್ಲಿ ನಾವು ನೋಡಿದ್ವಿ. ಅಲ್ಲಿಯೂ ಸಹ ಫೋರ್ಜಾ ಚೆಕ್ನಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಜಾಗಗಳನ್ನು ಒಳಗೊಂಡಿರ್ತದೆ, ತ್ರಿಜ್ಯ ಚೆಕ್ನಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಜಾಗಗಳನ್ನು ಒಳಗೊಂಡಿರ್ತದೆ. ಹೌದು. ಆಮೇಲೆ ಡಿಮೆರಿಟ್ಸ್ ಏನು, ತ್ರಿಜ್ಯ ಚೆಕ್ನ ಒಂದು ಡಿಮೆರಿಟ್ಸು, ಹೌದು, ಒಂದು ಕಷ್ಟ ಅದ ಅಂತಂದರೆ ಸುಖ ಅನ್ನೋದು ಇರ್ತದೆ. ಒಂದು ಸುಳ್ಳು ಇದೆ ಅಂತಂದರೆ ಅಥವಾ ಸತ್ಯ ಇದೆ ಅಂತಂದರೆ ಸುಳ್ಳು ಅದು ಇರ್ತದೆ. ಹೌದಾ. ಹೀಗೆ ಒಂದು ಅನುಕೂಲ ಇದ್ದರೆ ಒಂದು ಅನಾನುಕೂಲತೆ ಇದ್ದೇ ಇರ್ತದೆ. ಹೀಗಾಗಿ ನಾವು ತ್ರಿಜ್ಯ ಚೆಕ್ನ ಇರ್ತಕ್ಕಂಥ ಅನಾನುಕೂಲತೆ ಏನು, ಫಸ್ಟ್ ಒನ್, ಎಕ್ಯುರೇಸಿ ಡಿಗ್ರೀಸ್ ಆ್ಯಸ್ ಅ ಚೆಕ್ ಬಿಕಮ್ಸ್ ವಾರ್ನಾಟ್. ಹೌದು, ಚೆಕ್ ಅಕಸ್ಮಾತಾಗಿ ವಾರ್ನಾಟ್ ಆಯಿತು ಅಂತಂದರೆ ಅದರ ಎಕ್ಯುರೇಸಿ, ಅದರ ನಿಖರತೆ ಕಳ್ಕೊಂಡು ಬಿಡ್ತದೆ. ಹೌದು. ಈಗ ಹೆಂಗೆ ನಾವು ಒಂದು ಜಾಬನ್ನು ಅಥವಾ ನಾವು ಬೇಸಿಕ್ ಫಿಟ್ಟಿಂಗ್ನಲ್ಲಿ ಉಪಯೋಗ ಮಾಡ್ತೀವಲ್ಲ ಜಾಬ್, MS ಪ್ಲೇಟ್ಗಿಂತ ನಾವೇನು ಜಾಬನ್ನು ಮಾಡ್ತೀವಲ್ಲ, ಆ ಜಾಬನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾವು ವರ್ನಿಯರ್ ಕ್ಯಾಲಿಪರ್ನ ತೊಗೊಳ್ತೀವಿ. ವರ್ನಿಯರ್ ಕ್ಯಾಲಿಪರ್ನ ಲೀಸ್ಟ್ ಕೌಂಟ್ ಅಥವಾ ಎಕ್ಯುರೇಸಿ ಎಷ್ಟು 0.02 mm. ಅಕಸ್ಮಾತಾಗಿ ಅದನ್ನು ತಗೊಂಡು ನಾವು ಜಾಸ್ತಿ ಒಂದು ಹೈಟಿಂದ ಕೆಳಗಡೆ ಫಾಲ್ ಮಾಡಿದ್ವಿ ಅಂತಂದರೆ, ಒಗೆದೀವಿ ಅಂತಂದರೆ, ತಳಗೆ ಬಿತ್ತು ಅಂತಂದರೆ ಅದರ ಎಕ್ಯುರೇಸಿ ಹಾಳಾಗಿ ಹೋಗ್ತದೆ. ಹೌದು. ಹಾಗೆ ತ್ರಿಜ್ಯ ಚೆಕ್ ಅಕಸ್ಮಾತ್ ವಾರ್ನಾಟ್ ಆಯಿತು ಅಂತಂದರೆ, ಅದರ ಎಕ್ಸೆಂಟ್ರಿಕ್ ಕಳ್ಕೊಂತು ಅಂತಂದರೆ ಆಟೋಮೆಟಿಕ್ಲಿ ಎಕ್ಯುರೇಸಿ ಡಿಗ್ರೀಸ್ ಆಗಿಬಿಡ್ತದೆ, ಕಳ್ಕೊಂಡು ಬಿಡ್ತದೆ. ಎರಡನೇ ಪಾಯಿಂಟು, ರನ್ಔಟ್ ಕ್ಯಾನಾಟ್ ಬಿ ಕರೆಕ್ಟೆಡ್. ಹೌದು, ವಾರ್ನಾಟ್ ಆಯಿತು ಅಂತಂದರೆ ನಾವು ಹೋಲ್ಡ್ ಮಾಡಿರ್ತಕ್ಕಂಥ ಜಾಬು ಏನಾಗಂಗಿಲ್ಲ, ಕರೆಕ್ಟಾಗಿ ಹೋಲ್ಡ್ ಆಗೋಂಗಿಲ್ಲ. ಅಕಸ್ಮಾತ್ ಹೋಲ್ಡ್ ಆಯಿತು ಅಂತಂದರೆ ಅದು ಏನಾಗ್ತದೆ, ಕರೆಕ್ಟಾಗಿ ರನ್ ಆಗಂಗಿಲ್ಲ. ಹೌದು, ಕರೆಕ್ಟಾಗಿ ರನ್ ಆಗೋದಿಲ್ಲ, ತಿರುಗೋದಿಲ್ಲ, ರೊಟೇಷನ್ ಆಗೋದಿಲ್ಲ, ಎಲಿಪ್ಸ್ ಆಕಾರದೊಳಗಡೆ ಗಿರಿಕಿ ಹೊಡೆಯುತ್ತಾ. ಹೌದಾ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್, ಓನ್ಲಿ ರೌಂಡ್ ಆ್ಯಂಡ್ ಹೆಕ್ಸಾಗೋನಲ್ ಕಾಂಪೋನೆಂಟ್ಸ್ ಕ್ಯಾನ್ ಬಿ ಹೆಲ್ಡ್. ಹೌದು, ಇದನ್ನು ನಾವು ಆವಾಗಲೇ ನೋಡ್ಕೊತ ಬಂದೀವಿ. ಆಮೇಲೆ ಮೆರಿಟ್ಸ್ ಆಫ್ ಎ ತ್ರಿಜ್ಯ ಚೆಕ್, ಇದರೊಳಗಡೆ ನಾವು ಎರಡನೇ ಪಾಯಿಂಟ್ದೊಳಗಡೆ ನಾವು ನೋಡ್ತೀವಿ. ಹೌದಾ. ಹೆಕ್ಸಾಗೋನಲ್ ಮತ್ತು ರೌಂಡ್ ಜಾಬ್ಗಳನ್ನು ಅಷ್ಟೇ ನಾವು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಯಾವುದರಲ್ಲಿ, ತ್ರಿಜ್ಯ ಚೆಕ್ನಲ್ಲಿ. ಹೌದು. ನೆಕ್ಸ್ಟ್ ಸ್ಪೆಸಿಫಿಕೇಷನ್ ಆಫ್ ಎ ಚೆಕ್ ನಾವು ನೋಡಿದ್ದೀವಿ. ಲೇತ್ ಮಷಿನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಲೇತ್ ಮಷಿನ್ನ ಸ್ಪೆಸಿಫಿಕೇಷನನ್ನು ನೋಡಿದ್ದೀವಿ ನಾವು. ಹೌದು. ಆಮೇಲೆ ಚೆಕ್ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡುವಾಗ ಚೆಕ್ನ ಸ್ಪೆಸಿಫಿಕೇಷನನ್ನು ಮಾಡಿದಾನ. ಯಾವ ರೀತಿ ಸ್ಪೆಸಿಫಿಕೇಷನ್ ಮಾಡಿದಾನ ಅನ್ನೋದು ನೋಡ್ರಿ. ಅಕಸ್ಮಾತ್ ಸ್ಪೆಸಿಫಿಕೇಷನ್ ಮಾಡಿದ್ದಿಲ್ಲ ಅಂತಂದರೆ ನಾವು ಚೆಕ್ಕನ್ನು ರಿಕ್ವೈರ್ಮೆಂಟ್ ಇತ್ತು ಪರ್ಚೇಸ್ ಮಾಡ್ಲಿಕ್ಕೆ ಹೋದೀವಿ ಅಂತಂದರೆ ಯಾವ ಚೆಕ್ ತರಬೇಕು, ಅದರ ಡಯಾಮೀಟ್ರ್ ಏನಿರಬೇಕು, ಬಾಡಿನ ವಿಡ್ತ್ ಎಷ್ಟಿರಬೇಕು, ಅದರ ಒಂದು ಡಯಾಮೀಟ್ರನ್ನ ಕೆಪ್ಯಾಸಿಟಿ ಎಷ್ಟಿರಬೇಕು, ಅದು ಯಾವ ಚೆಕ್ ನಮಗೆ ಉಪಯೋಗ ಆಗಬೇಕು ಅನ್ನೋದು ನಮಗೆ ಅರ್ಥ ಆಗ್ತಿದ್ದಿದ್ದಿಲ್ಲ. ಹೌದಾ. ಹೀಗಾಗಿ ಚೆಕ್ಕನ್ನು ಸ್ಪೆಸಿಫಿಕೇಷನನ್ನು ಮಾಡಿದಾನೆ, ವರ್ಗೀಕರಣವನ್ನು ಮಾಡಿದಾನೆ ಅಥವಾ ವಿಂಗಡಣೆಯನ್ನು ಮಾಡಿದಾನೆ. ಯಾವ ಥರ ವಿಂಗಡಣೆ ಮಾಡಿದಾನೆ ಅಂತಂದರೆ, ಫಸ್ಟ್ ಪಾಯಿಂಟ್, ಟೈಪ್ ಆಫ್ ಚೆಕ್. ನೀವೇನು ತ್ರಿಜ್ಯ ಚೆಕ್ಕನ್ನು ಉಪಯೋಗ ಮಾಡಿದಿರೋ, ಫೋರ್ಜಾ ಚೆಕ್ಕನ್ನು ಉಪಯೋಗ ಮಾಡಿದಿರೋ, ಅಥವಾ ನಿಮಗೆ ತ್ರಿಜ್ಯ ಚೆಕ್ ಬೇಕು ಅಥವಾ ಫೋರ್ಜಾ ಚೆಕ್ ಬೇಕು, ಅಲ್ಲಿ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ದೊಳಗಡೆ ಇಲ್ಲಿ ನೋಡ್ತೀವಿ ನಾವು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾನೆ. ಹೌದು. ಫಸ್ಟ್ ಪಾಯಿಂಟ್, ಟೈಪ್ ಆಫ್ ಚೆಕ್. ಎಕ್ಸಾಂಪಲ್ದೊಳಗಡೆ ಫಸ್ಟ್ ಪಾಯಿಂಟ್, ತ್ರಿಜ್ಯ ಸೆಲ್ಫ್ ಸೆಂಟ್ರಿಂಗ್ ಚೆಕ್. ತ್ರಿಜ್ಯ ಚೆಕ್ ಅಂದ್ರೂ ಓಕೆ, ತ್ರಿಜ್ಯ ಚೆಕ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೆಲ್ಫ್ ಸೆಂಟ್ರಿಂಗ್ ಚೆಕ್, ಯಾವುದಂದ್ರೂ ನಡೆಯುತ್ತೆ. ಆಮೇಲೆ ಎರಡನೇ ಪಾಯಿಂಟ್ ಏನದ, ಕೆಪ್ಯಾಸಿಟಿ ಆಫ್ ಚೆಕ್. ಫಿಗರ್ ಯಾವುದು ಎಕ್ಸಾಂಪಲಾಗಿ ಕೊಟ್ಟಿದ್ದಾನೆ. ಕೆಪ್ಯಾಸಿಟಿ, ಗ್ರಿಪ್ಪಿಂಗ್ ಕೆಪ್ಯಾಸಿಟಿ 450 mm. ಇಲ್ಲಿ ಗ್ರಿಪ್ಪಿಂಗ್ ಕೆಪ್ಯಾಸಿಟಿ ಅಂತಂದರೆ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಯಾವುದೇ ಜಾವನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅಲ್ಲಿ ನಾವು ಇನ್ಸೈಡ್
ರೌಂಡ್ ಜಾಬನ್ನು ಹೋಲ್ಡ್ ಮಾಡ್ತೀವಿ. ಅದು ಗ್ರಿಪ್ಪಿಂಗ್ ಪರ್ಪಸ್ ಎಷ್ಟು ಲೆಂತನ್ನು ಒಳಗೊಂಡೈತಿ. ಹೌದಾ? ಬಹುಶಃ ಇಲ್ಲಿ ಹೇಳಲಿಕ್ಕೆ ನನಗೂ ಕನ್ಫ್ಯೂಸ್. ಹೀಗಾಗಿ ಲೈವ್ ಆಗಿ ನಾವೇನು ಕೂಡ್ತೀವಲ್ಲ, ಸೇರ್ತೀವಲ್ಲ, ಅಲ್ಲಿ ನಾನು ಹೇಳ್ತೀನಿ. ಹೌದು, ಚೆಕ್ನಲ್ಲಿರ್ತಕ್ಕಂಥ ಗ್ರಿಪ್ಪಿಂಗ್ ಕೆಪಾಸಿಟಿ ಏನು ಅನ್ನೋದನ್ನು ಅಲ್ಲಿ 450. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಏನು, ಡಯಾಮೀಟರ್ ಆಫ್ ದ ಬಾಡಿನ ಒಂದು ಡಯಾಮೀಟ್ರ್ ಎಷ್ಟು. 3ನೇ ಪಾಯಿಂಟು, ಡಯಾಮೀಟರ್ ಆಫ್ ದ ಬಾಡಿ 500 mm. ಹೌದು, ಅಲ್ಲಿ ಫಿಗರನ್ನೇ ಬೇರೆ ಇದೆ. ಹೌದು, ಅದಕ್ಕೆ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಲ್ಲ. ಅದರ ಡೈಮೆನ್ಷನಲ್ಲಿ ಯಾವ ರೀತಿ ಅದ ಅಂತೇಳಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಫಿಗರನ್ನು ನಾವು ಕೊಟ್ಟಿದ್ದೀನಿ. ಹೌದು, ವಿಡ್ತ್ ಮತ್ತು ಹೈಟ್ ಅನುಸಾರವಾಗಿ, ಅಥವಾ ಡಯಾಮೀಟರ್ ಆಫ್ ದ ಬಾಡಿ, ಇನ್ನೊಂದು ವಿಡ್ತ್ ಆಫ್ ದ ಬಾಡಿ ಅನುಸಾರವಾಗಿ. ಇಲ್ಲಿ ಡಯಾಮೀಟರ್ ಆಫ್ ದ ಬಾಡಿ ಎಷ್ಟದ ಚಿತ್ರವನ್ನು ಬಿಡ್ರಿ, ಫಿಗರನ್ನು ಬಿಡ್ರಿ. ಡಯಾಮೀಟರ್ ಆಫ್ ದ ಬಾಡಿ 500. ಅಲ್ಲಿ ಡಯಾಮೀಟ್ರ್ ಅಂತಂದರೆ ಏನು? ಹೌದಾ, ಡಯಾಮೀಟರ್ ಆಫ್ ದ ಬಾಡಿ, ಈ ಮೇಲ್ಮೈ ಇರ್ತಕ್ಕಂಥದ್ದನ್ನು ನಾವೇನು ಅಂತೀವಿ, ಇಲ್ಲಿ ಬಾಡಿ ಅಂತ ಕರಿತೀವಿ. ಈ ಬಾಡಿನ ಡಯಾಮೀಟ್ರ್ ಎಷ್ಟು ಇಲ್ಲದ ನೋಡ್ರಿ. ಈ ರೀತಿ ಎರೋ ಮಾರ್ಕನ್ನು ಮಾಡಿದ್ದೀವಿ ಅಂತಂದ್ರೆ ನಾವು ಏನು ಮಾಡ್ತೀವಿ, ಇದನ್ನು ಡಯಾಮೀಟ್ರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಡಯಾಮೀಟ್ರು 500 ಅದ. ಆದರೆ ಇಲ್ಲಿ 13 cm ಆರ್ 5.1 inches ಅಂತ ಇದೆ. ಹೌದಾ, ಇದನ್ನು ಬಿಟ್ಟು ಹಾಕಿ ನೀವು. ಆಮೇಲೆ ಇನ್ನೊಂದು ವಿಡ್ತ್ ಆಫ್ ದ ಬಾಡಿ ಇನ್ ಡಯಾಮೀಟರ್ ಆಫ್ ದ ಬಾಡಿ. ಇದು ಡಯಾಮೀಟರ್ ಆಫ್ ದ ಬಾಡಿ, ಇದು ವಿಡ್ತ್ ಆಫ್ ದ ಬಾಡಿ. ಹೌದು, ಆಮೇಲೆ ನೆಕ್ಸ್ಟ್ ದ ಮೆಥಡ್ ಆಫ್ ಮೌಂಟಿಂಗ್ ಟು ದ ಸ್ಪಿಂಡಲ್ ನೋಸ್. ಎಕ್ಸಾಂಪಲ್ದೊಳಗಡೆ ಲಾಸ್ಟ್ ಪಾಯಿಂಟು, ಟೇಪರ್ಡ್ ಆರ್ ಥ್ರೆಡೆಡ್ ಮೆಥಡ್ ಆಫ್ ಮೌಂಟಿಂಗ್. ಏನು ಟೇಪರ್ ಆಗಿತ್ತು ಅಂತಂದರೆ ನಾವು ಇನ್ಸರ್ಟ್ ಮಾಡ್ತಕ್ಕಂಥ ಇನ್ನೊಂದು ಭಾಗವನ್ನು ಟೇಪರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಡ್ರಿಲ್ಲಿಂಗ್ ಮಷಿನ್ ಕಡೆ ಹೋದೀವಿ ಅಂತಂದ್ರೆ ನಾವು ಡ್ರಿಲ್ಲಿಂಗ್ ಮಷಿನ್ನ ಸ್ಪಿಂಡಲ್ದೊಳಗಡೆ ಚೆಕ್ಕನ್ನು ಹೋಲ್ಡ್ ಮಾಡ್ತೀವಿ. ಆ ಚೆಕ್ನ ನೋಸ್ ಅಥವಾ ಶಾಂಕ್ ಟೇಪರ್ ಆಗೈತಿ, ಕಣ್ಣಿಗೆ ಕಾಣ್ತದೆ ನಮಗೆ. ಈ ಟೇಪರ್ ಆಗಿರ್ತಕ್ಕಂಥ ಒಂದು ಶಾಂಕು ಡ್ರಿಲ್ಲಿಂಗ್ ಮಷಿನ್ ಸ್ಪಿಂಡಲ್ದೊಳಗಡೆ ನಾವು ಮೌಂಟ್ ಮಾಡ್ತೀವಿ ಅಂತಂದರೆ ಮಷಿನ್ನ ಸ್ಪಿಂಡಲ್ ಇನ್ಸೈಡು ಟೇಪರ್ ಆಗಿರಬೇಕು. ಹೌದು ತಾನೇ? ಹೌದಾ, ಇದು ಒಂದು ಮೆಥಡ್, ಟೇಪರ್ ಆಗಿರಬೇಕು. ಅಥವಾ ಥ್ರೆಡೆಡ್ ಮೆಥಡ್ ಆಫ್ ಮೌಂಟಿಂಗ್. ಈ ಚೆಕ್ಕನ್ನು ನಾವು ಅಲ್ಲಿ ಮೌಂಟ್ ಮಾಡಬೇಕಾಗಿತ್ತಂದ್ರೆ, ಕೂಡಿಸ್ಬೇಕಾಗಿತ್ತಂದ್ರೆ ಥ್ರೆಡೆಡ್ ಸಿಸ್ಟಮ್ದೊಳಗಡೆ ಅದ ಅಥವಾ ಟೇಪರ್ ಆಗಿ ಅದನು. ಇವು 2 ಮೆಥಡ್ದಲ್ಲಿ ನಾವು ಏನು ಮಾಡ್ತೀವಿ, ಚೆಕ್ಕನ್ನು ಹೋಲ್ಡ್ ಮಾಡ್ತೀವಿ. ಹೌದು, ನೀವು ಇನ್ನೊಂದು ಸಾರಿ ಇದನ್ನು ವಿಡಿಯೋನ ನೋಡಿರಿ. ಆಮೇಲೆ ವಿಡಿಯೋನ ನೋಡ್ತಾ ಇದ್ದಂಗೆ ಹಾಗೆ ಪೌಸ್ ಮಾಡಿಕೊಂಡು ಇವನ್ನೆಲ್ಲ ಪಾಯಿಂಟ್ಸ್ ಅಂತ ಬರ್ಕೊಳ್ರಿ, ನೋಟ್ಸ್ ಮಾಡ್ಕೊಂಡು ಆಮೇಲೆ ಆ ನೋಟ್ಸನ್ನು ಒಂದು ಸ್ವಲ್ಪ ಓದಿ. ಹೌದಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.